ಆಲ್ ರೈಟ್. ಇನ್ನು ಆ ಸೋಕಾಲ್ಡ್ ಪೆನ್ ಡ್ರೈವ್ನ ಸೋಕಾಲ್ಡ್ ಕತೆಗಳ ವಿಚಾರದಲ್ಲಿ ಆ ಗಿರಾಕಿ ವ್ಯಕ್ತಿ ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಇನ್ನೊಂದು ಕಡೆ ತಂದೆ ಸ್ಥಾನದಲ್ಲಿರುವ ಅವರ ಪುತ್ರನಿಗೆ ತಂದೆ ಆಗಿರೋ ರೇವಣ್ಣ ಬಡಿದಾಡುತ್ತಿದ್ದಾರೆ ಅವರ ಬೇಲಿಗೋಸ್ಕರ. ಮಗದೊಂದು ಕಡೆ ಪೆನ್ ಡ್ರೈವಿನ ಕತೆಗಳು ದಿನಕ್ಕೊಂದು ವರ್ಣರಂಜಿತ ರೂಪ ಪಡ್ಕೋತಾ ಇದೆ. ಇನ್ನೊಂದು ಕಡೆ ನಾವೇನು ಕಡಿಮೆ ಇದ್ದೇವೆ ಅಂತ ದೇಶದಲ್ಲಿ ಭ್ರಷ್ಟತೆಯ ವಿರುದ್ಧ ಕಹಳೆ ಮೊಳಗಿಸಿ ನವೋದಯದ ಒಂದು ರೀತಿ ಉತ್ಸಾಹದಲ್ಲಿ ಬಂದಿದ್ದಂತಹ ಒಂದು ಮಾರಲಿಸ್ಟಿಕ್ ಆಗಿರಬಹುದಾಗಿದ್ದ ಪಕ್ಷ ಅಲ್ಲಿ ಬಡಿದಾಡ್ತಾ ಇದೆ ಹೆಣ್ಣು ಮಗಳ ವಿಚಾರದಲ್ಲಿ. ಎಷ್ಟು ಚೆನ್ನಾಗಿದೆ ಅಲ್ಲ ನಮ್ಮ ದೇಶದ ಕತೆ. ಆಲ್ ರೈಟ್. ಇಲ್ಲಿಯವರೆಗೆ ಎಲ್ಲರೂ ಹೇಳುತ್ತಿದ್ದಿದ್ದು ಸರ್ಕಾರದ ಈ ಪೆನ್ ಡ್ರೈವ್ ಮೇಲೆ ದೊಡ್ಡ ತಿಮಿಂಗಿಲ ಇದೆ ಅಂತ. ಕುಮಾರಸ್ವಾಮಿ ಡ್ಯಾಶ್ ಡ್ಯಾಶ್ ಲೈಂಗಿಕ ದೌರ್ಜನ್ಯ ಆರೋಪಿ ಬಿಜೆಪಿಯ ದೇವರಾಜೇಗೌಡ ಇವತ್ತು ಅದಕ್ಕೆ ಇನ್ನೊಂದು ಆಯಾಮ ಕೊಟ್ಟರು. ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿರುವ ಸಂದರ್ಭದಲ್ಲಿ ಅವರನ್ನು ಬೇರೆಲ್ಲಿಗೋ ಪೊಲೀಸ್ನವ್ರು ಕರ್ಕೊಂಡು ಹೋಗುವಾಗ ಪೊಲೀಸ್ ವ್ಯಾನಿನಿಂದಲೇ ಅವರು ಮಾತಾಡಿ ಬಿಟ್ಟರು. ಪೊಲೀಸರು ಎಲ್ಲಿದ್ದರೋ ಆಗ ಗೊತ್ತಿಲ್ಲ. ಪೆನ್ ಡ್ರೈವ್ ಸೋರಿಕೆ ಹಿಂದೆ ಇರೋದು DK ಶಿವಕುಮಾರ್ ಎಂಬುದು ಅವರ ಆರೋಪ. ಪ್ರಜ್ವಲ್ ಕಾರು ಚಾಲಕನಾಗಿದ್ದ ಕಾರ್ತಿಕನ್ನು ಅವ್ರು ಕರೆಸ್ಕೊಂಡಿದ್ರು, ಪೆನ್ ಡ್ರೈವ್ನ ರೆಡಿ ಮಾಡಿಕೊಂಡ್ರು. ಇದಕ್ಕಾಗಿ 4 ಮಂತ್ರಿಗಳ ಕಮಿಟಿ ಮಾಡಿದ್ರು. ಅದಕ್ಕೂ ಕಮಿಟಿ ಮಾಡ್ತಾರೆ. ಚಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ ಖರ್ಗೆ ಹಾಗೂ ಇನ್ನೊಬ್ಬ ಸಚಿವರು ಯಾರೋ ಅವ್ರನ್ನ ನಿಭಾಯಿಸಕ್ಕೆ ಬಿಟ್ಟರು. ಮುಂದುವರಿದು ಪೆನ್ ಡ್ರೈವ್ ಹಂಚಿದ್ದು ಕುಮಾರಸ್ವಾಮಿ ಅಂತ ಹೇಳಿಬಿಡು ಅಂತ ನನಗೆ 100 ಕೋಟಿ ಆಮಿಷ ಒಡ್ಡಿದರು. ಅಲ್ಲ, ಅದಾಗಿದ್ರೆ 5 ಕೋಟಿ ಅಡ್ವಾನ್ಸ್ ಹಣವನ್ನು ಬೌರಿಂಗ್ ಕ್ಲಬ್ನ ಯಾವುದೋ ಬೆಂಗಳೂರಿನಲ್ಲಿ ಯಾವುದೋ ಕ್ಲಬ್ಬು ರೂಮ್ ನಂಬರ್ ಅದೆಷ್ಟೋ 110ಕ್ಕೆ ಕಳಿಸಿದ್ರು. ಸಂಧಾನಕ್ಕೆ ಚನ್ನರಾಯಪಟ್ಟಣ ಅಥವಾ ಹಾಸನದ ಯಾರೋ ಗೋಪಾಲಸ್ವಾಮಿ ಅನ್ನೋರನ್ನು ಕಳಿಸ್ಕೊಟ್ಟಿದ್ರು. ದೇಶದಲ್ಲಿ ಮೋದಿ ನಾಯಕತ್ವವನ್ನು ರಾಜ್ಯದಲ್ಲಿ ಕುಮಾರಸ್ವಾಮಿ ನಾಯಕತ್ವಕ್ಕೂ ಕೆಟ್ಟ ಹೆಸರು ತರಲು ಶಿವಕುಮಾರ್ ಹೀಗೆಲ್ಲ ಮಾಡಿದರು ಅಂತ ಅವರು ಆರೋಪ ಮಾಡಿ ವ್ಯಾನಲ್ಲಿ ಹೊಟ್ಟೋದ್ರು. ಅವರು ಹೋದ ಮೇಲೆ ಮಳೆ ಬಂದ ಮೇಲೆ ಪ್ರವಾಹ ಬರೋದು. ಆಮೇಲೆ ಗೊತ್ತಾ, ಪ್ರವಾಹ ನಿಂತ ಮೇಲೆ ಸಮಸ್ಯೆ ಗೊತ್ತಾಗೋದು. ಹಾಗೆ ಗಾಡಿ ಹೊಟ್ಟೋಯ್ತು. ಹೋದ ತಕ್ಷಣ ಸ್ಟಾರ್ಟ್ ಆಯಿತು ಬ್ಯಾಕಿಂದ. ಕಾಂಗ್ರೆಸ್ ತಳ್ಳಿ ಹಾಕಿತ್ತು. ಬರೀ ಸುಳ್ಳು. ಇದೆಲ್ಲ BJಪಿಯವರೇ ಹೇಳ್ಸಿರೋದು. ದಾಖಲೆ ಕೊಡಲಿ ಅಂತ ಪ್ರಿಯಾಂಕ ಖರ್ಗೆ ಸವಾಲ್. ಅವ್ರು ದಾಖಲೆ ಕೊಡಬೇಕು. ಅದಕ್ಕೆ ಸುಮ್ಮನೆ ಬಾಯಿಗೆ ಬಂದಂಗೆ 100 ಕೋಟಿನಾಗ 1000 ಅಂತಲೂ ಅನ್ಬೋದು. ಬಿಡಿ, ದಾಖಲೆ ಕೊಡುವ ವ್ಯವಹಾರದಲ್ಲಿ ಪ್ರಿಯಾಂಕ ಖರ್ಗೆ DK ಶಿವಕುಮಾರು ಇಲ್ಲ. 40% ಮಾಡಿದಾಗ ಯಾವ್ಯಾವ ದಾಖಲೆ ಇಟ್ಟು ಮಾತಾಡಿದ್ರೆ ಅಷ್ಟು ಬಡ್ಕೊಂಡ್ವಲ್ಲ. ದಾಖಲೆ ಕೊಡಿ ಜನ ಅಂತ. ಎಲ್ಲಿ ಬೇಕೋ ಅಲ್ಲಿ ಕೊಡ್ತೀವಿ, ನಾವು ಕೊಟ್ಕೋತೀವಿ, ತೋರಿಸ್ತೀವಿ ಅಂತ ಡ್ರಾಮಾ ಹೊಡಿತಿದ್ರಿ. ಸೊ ಈ ದಾಖಲೆ ವ್ಯವಹಾರದಲ್ಲಿ ನೀವು ಏನು ಭಾಳ ಹರಿಶ್ಚಂದ್ರರೇನಲ್ಲ. ಜನರು ಕೊಡೋ ವಿಚಾರದಲ್ಲಿ ನಿಮ್ಮ ಹತ್ರ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಈಗ ಕೇಳಿ, ಕಮಿಷನ್ ಮಾಡಿಬಿಟ್ಟಿದ್ದೀವಲ್ಲ ಅಂತಾರೆ. ಅದಕ್ಕೆ ಮೊದಲು ಹೇಳಿ. ಆಲ್ ರೈಟ್. ಇನ್ನು BJP ಅದೊಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್. ಈಗ ಏನಾರು ಆಯಿತು ಅಂದರೆ ಇದೇ BJಪಿಯವ್ರು ಮಾಡಿಸಿರೋದು ಅಂದ್ಬಿಡ್ಬೋದು, ಅಥವಾ ಮೋದಿ ಮಾಡಿಸಿರೋದು ಅಂದ್ಬಿಡೋದು. ಏನೋ ಒಂದು ಹಂಗಂದು ಬಿಟ್ಟರೆ ಆಯಿತು ಅಂತ ಸುಮ್ಮನೆ ರೈಲ್. ಈಗ ಅವರು ಹೇಳಲ್ವಾ, ಈಗ ಇದ್ದಕ್ಕಿದ್ದಂತೆ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ಬಿಡ್ತಾರೆ ಅನ್ನೋದು. ಯಾರು ಚೇಂಜ್ ಮಾಡ್ತಾರೆ ಯಾವನಿಗೂ ಗೊತ್ತಿಲ್ಲ. ಯಾರು ಹೇಳಿದಾರೆ ಚೇಂಜ್ ಮಾಡೋದಕ್ಕೆ? ಯಾವ MP ಆಗಬೇಕಾಗಿರೋಂಥವ್ರು ವ್ಯಕ್ತಿ ಯಾರೊಬ್ಬ ಹೇಳ್ಕೊಂಡು ಓಡಾಡಿದ್ದಕ್ಕೆ ಅದನ್ನು ಯಾರು ಗೊತ್ತಿಲ್ಲ, ಚೇಂಜ್ ಮಾಡ್ಬಿಡ್ತಾರೆ. ಮುಗಿದಾಯ್ತು, ಕತೆ ಮುಗಿದಾಯ್ತು. ಪಕ್ಷದ್ದೇ ಡಿಸಿಷನ್ ನನ್ನ ಹತ್ರ ಹೇಳ್ಬಿಡೋದು. ಹಿಂಗೆ ಹೇಳ್ಕೊಂಡು ಓಡಾಡೋ ಉಡಾಪೆಗಳ ಜೊತೆ ನಾವು ದೇಶ ಕಟ್ಟಬೇಕು. ಇದ್ರೊಳಗಡೆನೇ ಕಟ್ಟಬೇಕಷ್ಟೆ, ಏನು ಮಾಡೋಕ್ಕಾಗಲ್ಲ. ಸರಿ, DCM ನಿರಾಕರಿಸಿದ್ದಾರೆ. ಪೆನ್ ಡ್ರೈವ್ ವೈರಲ್ ಪ್ರಕರಣದ FIR ಅಲ್ಲಿ ಈಗ ಅವರನ್ನು 8ನೇ ಆರೋಪಿ ಮಾಡಿದ್ದಾರಂತೆ. ಪೊಲೀಸ್ ಕಸ್ಟಡಿಗೆ ಅವಧಿಗೆ ಮುಗಿದ ಹಿನ್ನೆಲೆಯಲ್ಲಿ ಅವ್ರನ್ನ 1 ದಿನದ ಮಟ್ಟಿಗೆ SIT ವಶಕ್ಕೆ ಕೊಟ್ಟಿದ್ದಾರಂತೆ. ಐ ಆಮ್ ಸರ್ಪ್ರೈಸ್ಡ್ ಆ್ಯಕ್ಚುಲಿ. ಹೌ ಡಿಡ್ ಈವನ್ ಕೋರ್ಟ್ಸ್ ಅದನ್ನು SITಗೆ ಯಾಕೆ ಹೋಯ್ತದು ಕೇಸ್? ಅದು ನನಗೆ ಅರ್ಥ ಆಗಲಿಲ್ಲ. ಅವ್ರನ್ನ SIT ಇದಕ್ಕೆ ಯಾಕೆ ತೊಗೊಂಡ್ರು ಅಂತ. ಏನಿಯೋ, ಇಟ್ಸ್ ಆಲ್ ರೈಟ್. ಎಸ್, ಎಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿರೋದು. ಕಾರ್ತಿಕ್ ಪೆಂಡರ್ ತರಿಸ್ಕೊಂಡು ಪೆಂಡರ್ ರೆಡಿ ಮಾಡಿದೆ DK ಶಿವಕುಮಾರ್. ಇದಕ್ಕೆ 4 ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ, ಆ 4 ಜನ ಮಂತ್ರಿಗಳು ಯಾರು ಅಂತಂದ್ರೆ ಚಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು. ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಹ್ಯಾಂಡಲ್ ಮಾಡಕ್ಕೆ ಬಿಟ್ಟಿದ್ದಾರೆ. ಅಲ್ಲಿ ನೋಡ್ರಿ, DK ಶಿವಕುಮಾರ್ ಅವರು ನನ್ನನ್ನು ಕರೆಸಿ ಮಾತನಾಡಿದ್ರಲ್ಲಿ, ನೀನು HD ಕುಮಾರಸ್ವಾಮಿ ಮೇಲೆ ಹೇಳು, ಪೆನ್ ಡ್ರೈವ್ನ ಕುಮಾರಸ್ವಾಮಿ ಹಂಚೇರಿ ಅಂತ ಹೇಳಿದ್ರೆ ನೀವು ಏನು ಸಮಸ್ಯೆ ಆಗಲ್ಲ, ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದ್ರು. ದೊಡ್ಡ ಮಟ್ಟದ ಹಣದ ಆಫರ್ ಕೊಟ್ಟರು. ಅಲ್ಲಿ ನಾನು ಯಾವಾಗ ಒಪ್ಪಲಿರೋ, ನನಗೆ ಒಪ್ಪದೇ ಇದ್ದಾಗ ಏನು ಮಾಡಿದ್ರು, ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು.
5 ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನ ದುಡ್ಡನ್ನ ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 100 ಕಳಿಸಿದ್ರು. ಆ ಮೀಟಿಂಗ್ಗೆ ನನಗೆ ಚಂದ್ರಪ್ಪಣ್ಣ ಗೋಪಾಲ ಸ್ವಾಮಿನ ಸನ್ಮಾನ ಕಳಿಸಿದ್ರು. ಅಲ್ಲಿ 5 ಕೋಟಿ ರೂಪಾಯಿ ಕ್ಯಾಶ್ ಕೊಟ್ಟು ಕಳಿಸಿದ್ರು. ಅಲ್ಲಿ ಯಾರು ಸರ್ ಆಫರ್ ಮಾಡಿದ್ದು? ಡಿ ಕೆ ಶಿವಕುಮಾರ್. ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ ಬಿಜೆಪಿಗೆ ಮತ್ತೆ ಕುಮಾರಸ್ವಾಮಿ ಕೆಟ್ಟ ಹೆಸರು ತರಬೇಕಂತ ಮಾಡಿರಲ್ಲಿ. ಇದು ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ ಮೋದಿ ಅವರು ಈ ಅಶ್ಲೀಲ ರಾಸಲೀಲೆ ವಿಡಿಯೋದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಬಿಂಬಿಸಬೇಕು. ಅಲ್ಲಿ ಬಿಜೆಪಿ ಕೆಟ್ಟ ಹೆಸರು ತರಬೇಕಂತ ಮಾಡಿದ್ದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದ್ರೆ ಎಚ್ ಡಿ ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡಬೇಕು ಅಂತ ಹೇಳಿ ಇದು ಹೇಳಿದ್ರಲ್ಲಿ ಇದು ಸತ್ಯ. ಅದು ರೇಪ್ ಕೇಸ್ ಬುಕ್ ಮಾಡಿಸಿದ್ರು, 354 ಹಾಕಿದ್ರು, 5 ಕಿರುಕುಳ, ಅದರಲ್ಲಿ ಎವಿಡೆನ್ಸ್ ಸಿಕ್ಕಿಲ್ಲ. ಮತ್ತೆ ರೇಪ್ ಕೇಸ್ ಹಾಕಿದ್ರು, ಅದು ಎವಿಡೆನ್ಸ್ ಸಿಕ್ಕಿಲ್ಲ. ಏನಾದ್ರು ಮಾಡಿ ದೇವರಾಜ ಅವರು ಮತ ಹಾಕಬೇಕು ಅಂತ ಹೇಳಿ ಈಗ ಈ ಪೆಂಡ್ರೈವ್ ಕೇಸಲ್ಲಿ ನನ್ನ ಲಾಕ್ ಮಾಡಿದ್ದಾರೆ. ಅಲ್ಲಿ ಷಡ್ಯಂತ್ರ ಅನ್ಸುತ್ತೆ, ಎಲ್ಲ ಷಡ್ಯಂತ್ರ, ಎಲ್ಲ ಡಿ ಕೆ ಶಿವಕುಮಾರ್. ನೆಕ್ಸ್ಟ್ ಕಾನೂನು ಹೋರಾಟ ಡಿ ಕೆ ಶಿವಕುಮಾರ್ ಜೈಲಿಗೆ ಕಳ್ಸೋದೆಯಾ? ಅಲ್ಲ ಗೌಡ್ರೆ, ಇದರಿಂದ ಯಾರು ಷಡ್ಯಂತ್ರ ಐತೆ? ಡಿ ಕೆ ಶಿವಕುಮಾರ್. ಬಿಜೆಪಿದು ಹಳೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಯಾರನ್ನ ಜಾಸ್ತಿ ಮಾತಾಡಿದ್ರೆ ಅವ್ರ ಮೇಲೆ ಗೂಬೆ ಕೂಡ್ಸೋದು. ಅವ್ರ ಸರ್ಕಾರದಲ್ಲಿ ನಡೆದಂತ ಯಾವುದೇ ಹಗರಣ ಅಥವಾ ಯಾವುದೇ ಏನಾದ್ರು ಮಾತನಾಡಿದ್ರೆ ಅವರೇ ಇದಾರೆ ಅಂತ ಹೇಳೋರು. ಇದನ್ನು ಹಂಗೆ ಇರೋದು. ಯಾರಿಗ್ ಗೊತ್ತು? ಇದು ಮೇಲಿಂದಾನೇ ಹೇಳ್ಸಿರ್ಬೋದು. ಅಮಿತ್ ಶಾ, ಇದೇ ದೇವರಾಜೇಗೌಡರು ಹೇಳಿದಲ್ವಾ, ಅಮಿತ್ ಶಾ ಅವರ ನಿರ್ದೇಶನದ ಮೇಲೆ ನಾನು ಇದೆಲ್ಲ ಮಾಡಿರೋದು ಅಂತ. ಇದನ್ನು ಅವರೇ ಹೇಳಿರ್ಬೋದು, ಹೇಳ್ತಾರೆ. ಬರ್ದ್ಬಿಟ್ಟು ಎಲ್ಲಾ ದಾಖಲೆಗಳು ಕೊಡಿ. ನೀವು ಲಾಯರೇ ಇದ್ದೀರಲ್ವಾ? ದಾಖಲೆ ಕೊಡಿ ಅನ್ನೋದು ಸರಿ. ಈಗಿರೋ ಕೈ ಕೆರ್ಕಳಕ್ಕೆ ಪುರ್ಸೊತ್ತಿಲ್ಲದೆ ಇರೋಂಥ ಅಮಿತ್ ಶಾ ಈಗ ದೇವರಾಜೇಗೌಡ ಫೋನ್ ಹಾಕ್ತಾರೆ. ಯಾರು ಹಾಕಲ್ಲ, ದಾಖಲೆ ಕೊಡಬೇಕು ಅವರು ಅಷ್ಟೇ. ಎಸ್ ಸರ್, ಮೊನ್ನೆ ಆಡಿಯೋ ಕೊಟ್ಟಿದ್ರು, ಇವತ್ತು ಕಮಿಟಿ 100 ಕೋಟಿ. ನೀದರ್ ಎನ್ ಆಡಿಯೋ ನಾರೆ ಅಲಿಗೇಷನ್ ಬೈ ಪೊಸಿಷನ್ ಆಫ್ ಅಕ್ಯೂಸ್ಡ್ ಅಲ್ಲಿ ನಿಂತಿರೋರದ್ದು ದೊಡ್ಡ ವ್ಯಾಲ್ಯೂ ಅಂತ ಅಲ್ಲ. ಆದರೆ ಈ ಪ್ರಕರಣದ ಹಿಂದೆ ಏನೇನೆಲ್ಲ ನಡೆದಿರಬಹುದು ಅನ್ನುವ ಅನುಮಾನಗಳಿಗೆ ಜನ ಅದನ್ನು ನೋಡುವ ದೃಷ್ಟಿಗೆ ಇವೆಲ್ಲ ಒಂದಷ್ಟು ಆಹಾರ ಅಷ್ಟೆ. ಪ್ರಜ್ವಲ್ ರೇವಣ್ಣ ಮಾಡಿರಬಹುದಾದ ಆರೋಪ ಇರಬಹುದಾದಂತಹ ದುಷ್ಕೃತ್ಯ ಮತ್ತು ಕಚಡ ಕೆಲಸ ಆರೋಪ. ಆಲ್ ರೈಟ್, ವಿ ವಿಲ್ ಆ್ಯಡ್ ದಟ್, ಬಿಕಾಸ್ ನನಗೆ ಗೊತ್ತಿಲ್ಲ ಬೇರೆ. ಆದರೆ ನಂತರ ಅದು ರಾಜಕೀಯವಾಗಿ ಬಳಕೆ ಆಗಿರುವಾಗ ಹೀಗೆಲ್ಲ ಆಗಿರಬಹುದೇನೋ ಎಂಬುದಕ್ಕೆ ಇಂತಹ ಮಾತುಗಳೆಲ್ಲ ಜನರಲ್ಲಿ ಒಂದಷ್ಟು ಗೋಜಲೆಪ್ಸುತ್ತೆ, ಅವ್ರಿಗೊಂದಷ್ಟು ಆಹಾರ ಅದು ಚರ್ಚೆಗೆ. ಇರ್ಬೋದಪ್ಪ ರಾಜಕಾರಣಿಗಳನ್ನ ನಂಬಕ್ಕಾಗಲ್ಲ ಅಂತ ಕೆಲವರು, ಅವ್ನು ಮಾಡಕ್ಕೆ ಹೋಗ್ತಾನ ಅಂತ ಇನ್ನೊಂದಷ್ಟು ಜನ 100 ಕೋಟಿ ಎಲ್ಲ ಕೊಡ್ತಾರಾ ಅಂತ ಇನ್ನೊಬ್ರು ಯಾರು 5 ಕೋಟಿ ಅಡ್ವಾನ್ಸು ಕಳಿಸಿದ್ರಂತೆ ಅಂತ ಇನ್ನೊಬ್ರು, ಸಚಿವರುಗಳೇ ಇದ್ದಾರೆ, ಜನ ಸಚಿವರೆಲ್ಲ ಸೇರ್ಬಿಟ್ಟಿದಾರಂತಲ್ಲಪ್ಪ ಅಂತ ಇನ್ನೊಬ್ರು. ಈಗ ಜನಕ್ಕಿದು ಒಂದು ಅವರವರ ಭಾವನೆಗಳಿಗೆ ಅವರವರ ಅರ್ಥವನ್ನು ಕಂಡುಹಿಡ್ಕೋತಾರೆ. ಬಟ್ ಅದು ಏನನ್ನು ತೋರಿಸ್ತಿದೆ ಅಂದರೆ ರಾಜಕಾರಣ ಯಾವ ಲೆವೆಲ್ಗೆ ಅಧಿಕಾರದ ಹಪಾಹಪಿ ತನಕ ಹೋಗ್ಬಿಟ್ಟಿದೆ ಅನ್ನೋದನ್ನು ತೋರಿಸುತ್ತೆ. ಗೃಹ ಸಚಿವರು ಹೇಳ್ತಾ ಇದ್ರು ಸರ್, ಯಾರೇ ಈ ಬಗ್ಗೆ ಹೇಳಿಕೆ ಕೊಟ್ಟರು ಕೂಡ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ ಅಂತ. ಈಗ ಹೇಳಿಕೆ ಕೊಟ್ಟವರು ಒಂದಷ್ಟು ಹೆಸರುಗಳನ್ನ ತಗೊಂಡಾಗ ಅವ್ರನ್ನೂ ವಿಚಾರಣೆಗೆ ಒಳಪಡಿಸಬೇಕಾಗುತ್ತಾ? ದಟ್ ಈಸ್ ನಾಟ್ ನೆಸಸರಿ. ಸುಮ್ಮನೆ ಊರಲ್ಲಿರೋರ ಹೆಸರೆಲ್ಲ ವೋಟರ್ಸ್ ಲಿಸ್ಟ್ ಇಟ್ಕೊಂಡು ಹೇಳ್ಕೊಂಡು ಹೋಗ್ಬಿಟ್ರಂಗೆಲ್ಲ ಕರ್ಸಕ್ಕಾಗಲ್ಲ. ಇಫ್ ಏನ್ ಇನ್ವೆಸ್ಟಿಗೇಷನ್ ಆಫೀಸರ್ ಅವ್ರಿಗೆ ಆತನಿಗೆ ಅನ್ನಿಸಿದ್ರೆ, ನನಗೆ ಇದ್ರದ್ದು ಇದೇ ಅವಶ್ಯಕತೆ ಅನಿಸಿದ್ರೆ ಯಾರನ್ನು ಬೇಕಾದ್ರೂ ಕರ್ಕೋಬೋದು. ಉದಾಹರಣೆಗೆ ಈಗ ನಾಳೆ ನಾವು ಈ ನ್ಯೂಸ್ ಮಾಡ್ತಾ ಕೂತಿದ್ದಾಗ ನಮ್ಮ ಹತ್ರ ಏನೋ ಒಂದು ಮಾಹಿತಿ ಇದೆ ಅನ್ನೋದನ್ನ ಏನೋ ಹೇಳ್ಬಿಡಕ್ಕೋ ಹೇಳೋದೋ ಮಾಡೋದೋ ಏನೋ ಮಾಡಿದಾಗ ನಿಮ್ಮ ಹತ್ರ ಮಾಹಿತಿ ಇದ್ರೆ ನೀವು ಬಂದು ಹೇಳಿಕೆ ಕೊಡಿ ಅಂತ ನಮ್ಮನ್ನು ಕೇಳ್ಬೋದು ಬೇಕಾದ್ರೆ. ಇಟ್ಸ್ ಎ ಪ್ರೆರಾಗೇಟಿವ್ ಆಫ್ ಎ ಇನ್ವೆಸ್ಟಿಗೇಷನ್ ಆಫೀಸರ್. ಆತ ತನ್ನ ಪ್ರಜ್ಞಾಪೂರ್ವಕವಾಗಿ ತನ್ನ ತನಿಖೆಗೆ ಸಹಾಯ ಆಗತ್ತೆ, ಯಾರನ್ನು ಬೇಕಾದ್ರೂ ಕರ್ಕೋಬೋದು. ಸ್ಟೇಟ್ಮೆಂಟ್ಗೆ ಅಕ್ಯೂಸ್ಡ್ ಆಗಲ್ಲ, ಆರೋಪಿ ಆಗಲ್ಲ. ದಾಖಲೆ ಯಾರೂ ಕೊಡಲ್ಲ. ಇಲ್ಲಿವರೆಗೂ ನಾನು ನೋಡಿಲ್ಲ ಇನ್ನೂ, ಅಟ್ಲೀಸ್ಟ್ ಈ ಲಾಸ್ಟ್ 6-7 ವರ್ಷದಲ್ಲಂತೂ ಯಾರೂ ಕೊಡಲ್ಲ. ಪ್ರಿಯಾಂಕರ್ಗೆ ಹೇಳಿದ್ರೆ ದಾಖಲೆ ಕೊಟ್ಬಿಡ್ಲಿ ಅಂತ, ಯಾರು ಕೊಡ್ತೀರಿ? ನೀವು ಕೊಟ್ರಾ? ಏನೂ ಕೊಡಲಿಲ್ಲ ದಾಖಲೆ. ಎಲ್ಲಿ ಕೊಟ್ರಿ? 40% ಇತ್ತು. ಅವತ್ತಿಂದ ಎಲ್ಲ ನ್ಯೂಸನ್ನು ನಾನು ಬೇಕಾದ್ರೆ ಕಾಪಿ ಮಾಡಿ ಕಳಿಸ್ಕೊಡ್ತೀನಿ ಪ್ರಿಯಾಂಕರ್ಗೆ. ಎಷ್ಟು ಸರಿ ಕೇಳಿದ್ವಿ, ಕೊಡ್ರಪ್ಪ ರಾಜ್ಯದ ಜನದ ಮುಂದೆ ಮಕಾಮೂತಿ ನೋಡಿದೆ, ಜಡ್ಜ್ ಬಿಡೋಣ ಈ ಕರಪ್ಟ್ ಫೆಲೋಸನ್ನ. ಗುತ್ತಿಗೆದಾರರ ಅಧ್ಯಕ್ಷರು ಹೇಳಿದ್ದೇ ಸತ್ಯ, ಅದನ್ನೇ ಇಟ್ಕೊಂಡು ಓಡಾಡಿದ್ರೆ ಹೊರತು ನೀವೇನಾದ್ರು ಕೊಟ್ರ ಎಂಥದ್ದು ಇಲ್ಲ. ಇದು ಹಾಗೆ. ಈಗ ಅವ್ರು ಹೇಳಿದ್ದು ದೇವರಾಜೇಗೌಡ ಹೇಳ್ತಿರೋದು ಇನ್ಯಾರೋ ಹಿಡ್ಕೊಂಡು ಓಡಾಡ್ತಿರ್ತಾರೆ. ದಾಖಲೆ ಯಾಕೆ ಕೊಡಬೇಕು? ಯಾಕಂದರೆ ಇವತ್ತಿನ ರಾಜಕಾರಣದಲ್ಲಿ ಅದಕ್ಕೆ ಯಾವುದೂ ಬೇಕಿಲ್ಲ. ಆ ಕ್ಷಣಕ್ಕೆ ಬೇಕಾಗಿದ್ದೊಂದು ಹೇಳು, ಖಾಲಿ ಮಾಡು. ನಾನು ಆಗಲೇ ಹೇಳ್ದಂಗೆ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತಾ ಇದ್ದಾರೆ. ಕಾನ್ಸ್ಟಿಟ್ಯೂಷನ್ ಬದಲಾಗೋದು ಗ್ಯಾರಂಟಿ. ಈಗ 10 ವರ್ಷದಲ್ಲಿ ಯಾಕೆ ಕಾನ್ಸ್ಟಿಟ್ಯೂಷನ್ ಚೇಂಜ್ ಆಗಿಲ್ಲ? ಹಂಗಾರೆ ಮುಂದೆ ಆಗುತ್ತೆ, ಮುಂದೆ ಆಗ್ಬಿಡುತ್ತೆ. ಹೆಂಗಾಗ್ಬಿಡುತ್ತೆ? ಏನೇನು ಕಳೆಕ ಬೀಜ ತಿಂತಿರ್ತಾರ ಎಲ್ಲರೂ ಬೇರೆಯವರೆಲ್ಲ? ಚೇಂಜ್ ಮಾಡಿಬಿಟ್ರೆ ಇಷ್ಟ ಬಂದವ್ರು ಇಷ್ಟ ಬಂದಂಗೆ ಈ ದೇಶದಲ್ಲಿ ಅದು ಹೆಂಗದು? ಸುಮ್ಮನೆ ಹೇಳ್ತಾನೆ ನೀವು ನಂಬಬೇಕು ಅನ್ನೋದು. ಇಂಥ ಕಚಡ ರಾಜಕಾರಣದ ಜೊತೆ
ನಾವು ಜನರಿಗೆ ಸುದ್ದಿ ಹೇಳಬೇಕು. ಎಸ್, ಹೊಳೆನರಸೀಪುರ ಕೇಸ್ನಲ್ಲಿ ಮಾಜಿ ಮಂತ್ರಿ ಎಚ್.ಡಿ. ರೇವಣ್ಣಗೆ ಇನ್ನೂ ಕೂಡ ಪೂರ್ಣ ಪ್ರಮಾಣದ ರಿಲೀಫ್ ಸಿಕ್ಕಿಲ್ಲ. ಎಚ್.ಡಿ. ರೇವಣ್ಣ ಸಲ್ಲಿಸಿದ ಮೂಲ ಅರ್ಜಿಯ ವಿಚಾರಣೆ ನಡೆಸಿದ ಬೆಂಗಳೂರಿನ 42ನೇ ಎಸಿಎಂಎಂ ಕೋರ್ಟ್ ವಾದ ಪ್ರತಿವಾದ ಆಲಿಸಿ ಆದೇಶವನ್ನು ಕಾಯ್ದಿರಿಸಿದೆ. ಈ ಕೇಸ್ನಲ್ಲಿ ಜಾಮೀನು ರಹಿತ ಸೆಕ್ಷನ್ ಕೂಡ ಇದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಜಾಮೀನು ನೀಡುವ ಅಧಿಕಾರ ಇಲ್ಲ. ಈ ಪ್ರಕರಣದ ವಿಚಾರಣೆ ಸೆಷನ್ ಕೋರ್ಟ್ನಲ್ಲಿ ನಡೀಬೇಕು ಅಂತ ಎಸ್ಐಟಿ ಪರ ವಕೀಲರು ವಾದ ಮಾಡಿದ್ರು. ಇದಕ್ಕೆ ರೇವಣ್ಣ ಪರ ವಕೀಲರು ಸಿವಿ ನಾಗೇಶ್ ಆಕ್ಷೇಪ ಎತ್ತಿದ್ರು. ಇದು ಗಣಕೀಕೃತ ದೂರು. ಸಂತ್ರಸ್ತೆ ಬೆಂಗಳೂರಿಗೆ ಬರುವ ಮುನ್ನವೇ ತಯಾರಾಗಿತ್ತು. ಟೈಪಿಂಗ್ ಮಾಡಿಕೊಟ್ಟವರು ಯಾರು ಅಂತ ಪ್ರಶ್ನೆ ಮಾಡಿದ್ರು. ಈ ಸುಳ್ಳು ಕೇಸ್ಗಳಿಗೆ ದಾಖಲೆಗಳು ಇಲ್ಲ, ಸಾಕ್ಷ್ಯವೂ ಇಲ್ಲ ಅಂತ ವಾದ ಮಾಡಿದ್ರು. ಈ ವಾದ ಪ್ರತಿವಾದ ಕಟಕಟಿಯಲ್ಲಿ ನಿಂತ ರೇವಣ್ಣ ಅವರು ಸಾಕ್ಷಿಯಾದ್ರು. ನ್ಯಾಯಾಧೀಶರು ಆದೇಶವನ್ನು ಸೋಮವಾರಕ್ಕೆ ಕಾಯ್ದಿರಿಸಿದ್ರು. ವಾಪಸ್ ತೆರಳುವಾಗ ಕೋರ್ಟ್ ಆವರಣದಲ್ಲಿ ರೇವಣ್ಣ ತಮ್ಮ ಆಪ್ತರಿಗೆ ಪ್ರಸಾದ ಹಂಚಿದ್ದು ವಿಶೇಷವಾಗಿತ್ತು. ಈ ಮಧ್ಯೆ ಕಳೆದ 21 ದಿನಗಳಿಂದ ವಿದೇಶದಲ್ಲಿ ತಲೆಮರೆಸಿಕೊಂಡ ಪ್ರಜ್ವಲ್ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಕೊಡೋದಕ್ಕೆ ಎಸ್ಐಟಿ ಪ್ರಯತ್ನವನ್ನು ನಡೆಸ್ತಾ ಇದೆ. ಪ್ರಜ್ವಲ್ ವಿರುದ್ಧ ಪ್ರಾಥಮಿಕ ತನಿಖೆ ನಡೆಸಿರುವ ಎಸ್ಐಟಿ ಮುಂದಿನ 10 ದಿನದಲ್ಲಿ ಕೋರ್ಟ್ಗೆ ದೋಷಾರೋಪ ಪಟ್ಟಿ ಸಲ್ಲಿಸಲು ಸಿದ್ಧತೆ ನಡೆಸಿದೆ. ಆಲ್ ರೈಟ್, ನ್ಯಾಯಮೂರ್ತಿಗಳು ಸೋಮವಾರ ಅವ್ರಿಗೆ ಏನು ಸರಿ ಅನ್ಸುತ್ತೋ ಆ ತೀರ್ಮಾನನ ಮಾಡ್ತಾರೆ. ಬಟ್ ನನಗೆ ಮೇಂಟೈನಬಿಲಿಟಿ ಆಫ್ ಎ ಬೈಲ್ ಅಪ್ಲಿಕೇಶನ್ ಇಲ್ಲಿ ಬಂದಂಗಿದೆ. 376 ಆ್ಯಡ್ ಆಗಿದೆ ಅಂತಾರೆ. ಅದು ರೇವಣ್ಣ ಮೇಲೆ ಇಲ್ಲ ಅಲ್ವಾ? ಅದಿರೋದು ಪ್ರಜ್ವಲ್ ಮೇಲೆ ತಾನೆ. ಅವಾಗ ವೇರ್ ಇಸ್ ದಿ ಕ್ವಶನ್ ಆಫ್ ಎ ಮೇಂಟೈನಬಿಲಿಟಿ? ಅವಾಗ ನನಗೆ ಅರ್ಥ ಆಗಲಿಲ್ಲ ಅದೇನೋ. ಯಾಕಂದರೆ ನಾನು ಆರ್ಗ್ಯುಮೆಂಟ್ ಪೂರ್ತಿ ಕೇಳಿಸ್ಕೊಂಡಿಲ್ಲ, ಹಂಗಾಗಿ ನನಗೂ ಗೊತ್ತಿಲ್ಲ. ಆಮೇಲೆ ಸೇರಿಸಿದ್ರೋ ಬಿಟ್ಟಿದಾರೋ ಯಾರ ಮೇಲೆ? ರೇವಣ್ಣ ಮೇಲೆ ಇಲ್ವಲ್ಲ ಅಲ್ಲಿ 376 ಈಗ. ಸೊ ವೇರ್ ಇಸ್ ದಿ ಕ್ವಶನ್ ಆಫ್ ಎ ಮೇಂಟೈನಬಿಲಿಟಿ? ಆಗ ಅವ್ರಿಗೆ ಕೊಡಬಾರ್ದು ಅಂತ ಹೇಗಾಗುತ್ತೆ? ದಟ್ ಈಸ್ ಎ ಡಿಫರೆಂಟ್ ಇಶ್ಯೂ. ಅದು ಪ್ರಜ್ವಲ್ ಮೇಲೆ ಇದ್ರೆ ಅದು ಅವ್ರ ಮೇಲೆ ಬಂದಾಗ ಅದನ್ನು ಅವ್ನು ಅನುಭವಿಸ್ಕೋಬೇಕು ಆ ವ್ಯಕ್ತಿ. ನನಗೆ ಅರ್ಥ ಆಗಿಲ್ಲ. ಏನೋ ನ್ಯಾಯಮೂರ್ತಿಗಳು ಏನೋ ಕೇಳಿರ್ತಾರೆ, ಕಾನೂನಾತ್ಮಕವಾಗಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಈಗ ನಾವು ಇನ್ನೊಂದು ಕತೆಗೆ ಹೋಗೋಣ. ಕರ್ನಾಟಕದಲ್ಲಿ ಈ ಪ್ರಜ್ವಲ್ ರೇವಣ್ಣ ಪ್ರಕರಣ ಬಂದಾಗ ಬಹು ಪ್ರಮುಖವಾಗಿ ಇಲ್ಲಿ ಆಡಳಿತ ಪಕ್ಷದಿಂದ ಬಂದ ವಾದ ಏನು? ಮೋದಿ ಉತ್ತರ ಕೊಡಬೇಕು, ಅಮಿತ್ ಶಾ ಉತ್ತರ ಕೊಡಬೇಕು, ಬಿಜೆಪಿಯವರು ಉತ್ತರ ಕೊಡಬೇಕು, ಮೈತ್ರಿ ಪಕ್ಷ ಪಕ್ಕದಲ್ಲಿ ಕೂರಿಸ್ಕೊಂಡು ಓಟ್ ಕೇಳಿದ್ರಿ, ಕೈ ಎತ್ಕೊಂಡು ನಿಂತ್ಕೊಂಡಿದ್ರಿ, ಕಾಲು ಎತ್ಕೊಂಡು ನಿಂತ್ಕೊಂಡಿದ್ರಿ, ತಲೆ ಎತ್ಕೊಂಡು ನಿಂತ್ಕೊಂಡಿದ್ರಿ, ಕಣ್ಕಂಡು ಬಿಟ್ಟಿದ್ರಿ ಅಂತ ತಾನೆ ಉತ್ತರ ಕೊಡ್ರಿ. ಅಮಿತ್ ಶಾ, ಮೋದಿ ಅಂತ ಯಾರು? ಎಲ್ಲರೂ. ಪ್ರಿಯಾಂಕ ಖರ್ಗೆ, ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಎಲ್ಲರೂ. ಅಂದರೆ ಮೈತ್ರಿಯ ಭಾಗವಾಗಿದ್ದ ಬಿಜೆಪಿ ಅದಕ್ಕೆ ಜವಾಬ್ದಾರಿ. ಯಾಕೆ? ಮಹಿಳೆಯ ವಿಚಾರ ರೀ, ರಾಕ್ಷಸ ಅಂತನೋ ಏನೇನೋ ಒಂದೆಲ್ಲ ನಡೀತಲ್ಲ. ಗುಡ್, ವೆರಿ ಗುಡ್ ಅಲ್ವಾ ಅದು? ಹೌದು, ಹೆಣ್ಮಕ್ಳ ಪರವಾಗಿ ಗುಡ್ ತಾನೆ. ತಗೊಳ್ರಪ್ಪ ಈಗ ರಿವರ್ಸ್ ಡೆಲ್ಲಿ ಕಡೆಗೆ ಹೋಗೋಣ ಒಂಚೂರು ಎಲ್ಲರೂ ಅರ್ಜೆಂಟಾಗಿ. ಅಲ್ಲಿ ಆಮ್ ಆದ್ಮಿ ಅಂತ ಒಂದು ಪಕ್ಷ ಇದೆ, ಅತ್ಯಂತ ರೋಚಕವಾಗಿ ಹುಟ್ಟಿದ್ದಂಥ ಪಕ್ಷ. ಸ್ವಾತಂತ್ರ್ಯ ನಂತರ ಆ ಥರದ ಸನ್ನಿವೇಶಗಳಲ್ಲಿ ಹುಟ್ಟಿ ಬಂದು ಬಹುಜನರ ಹೊಸ ಕನಸಿಗೆ ದಾರಿಯಾಗಿದ್ದ ಪಕ್ಷ. ಅದರ ಹೆಸರು ಆಮ್ ಆದ್ಮಿ ಪಕ್ಷ. ಅದರ ಹೆಸರು ಇವತ್ತು ಅದು ಆದ್ಮಿನೇ ಇರಬೇಕು, ಒಳೊಳಗಡೆ ಇರೋ ಆದ್ಮಿಗಳ ಪಕ್ಷನೇ ಇರಬೇಕದು ಇವತ್ತು. ಈ ಪಕ್ಷದ ಚೀಫ್ ಮಿನಿಸ್ಟರ್ದು ಅದೇ ಬಿಭವ್ ಕುಮಾರ್ ಕತೆ ಇದೆಯಲ್ಲ, ಚೀಫ್ ಮಿನಿಸ್ಟರ್ ಪಿ ಎ ಅವನು ಬಾರಿಸ್ದ ಅಲ್ಲಿ MP ಗೆ ಅಂತ ಸುದ್ದಿ ಅಥವಾ ದೂರೀಗ. ಇದಕ್ಕೇನಿದೆ ಆ ಕಡೆ ಕಾಂಗ್ರೆಸ್ನವರು? ನಮಗೇನು ಐಡಿಯಾನೇ ಇಲ್ವಲ್ಲ ಅದು. ನಮಗೂ ಇದಕ್ಕೂ ಸಂಬಂಧ ಇಲ್ಲಪ್ಪ, ಅದೆಲ್ಲ ಅವ್ರ ಆಂತರಿಕ ವಿಚಾರ. ಇಲ್ಲಿ ಯಾಕೆ ಆಂತರಿಕ ಆಗಲ್ಲ JDS ಕದು? ಅಲ್ಲಿ ಯಾಕೆ ಆಂತರಿಕ ಆಗಬೇಕು? ಇಲ್ಲಿ ಯಾಕೆ ರೆಸ್ಪಾನ್ಸ್ ಕೇಳೋರು? ಈಗ ಅಲ್ಲಿ ಯಾಕೆ ಸೋನಿಯಾ ಗಾಂಧಿ ರೆಸ್ಪಾನ್ಸ್ ಕೊಡಬಾರ್ದಂಗಾರೆ? ಇದು ರಾಜಕಾರಣ ನಡೀತಿರೋ ರೀತಿ ಹೇಗಿದೆ ಅಂತಂದರೆ ಸ್ವಾರ್ಥಿಗಳು ಅಧಿಕಾರಕ್ಕೋಸ್ಕರ ಕ್ರಿಮಿನಲ್ಗಳ ರೀತಿ ಆಡ್ತಿರೋ ಈ ರಾಜಕಾರಣಿಗಳಿಗೆ ನಮ್ಮ ಮುಂದೆ ನಡೆಸುತ್ತಿರುವ ಒಂದು ಬಹುದೊಡ್ಡ ನಾಟಕ. ಅದರ ಹೆಸರು ಪ್ರಜಾಪ್ರಭುತ್ವ. ಇದರ ಭಾಗಿಗಳಾಗಿ ನಾವು ಪ್ರತಿ ಸರಿ ಜಾಸ್ತಿ ಜನ ಓಟ್ ಹಾಕಿ, ಜಾಸ್ತಿ ಜನ ಓಟ್ ಹಾಕಿ ಅಂತ ನಮ್ಮ ಹಣೆ ಬರಹ. ಆಲ್ರೈಟ್, ಲೋಕಸಭಾ ಚುನಾವಣೆ ನಡೆಯೋದಕ್ಕೆ ಇನ್ನು 8 ದಿನ ಟೈಮ್ ಇದೆ. ಅಟ್ಲೀಸ್ಟ್ ಡೆಲ್ಲಿಗಂತೂ ನಾಳೆ ಸೋಮವಾರ ಎಲೆಕ್ಷನ್ ನಡೆಯುತ್ತೆ. ರಾಜ್ಯಸಭೆ ಸದಸ್ಯೆ ಸ್ವಾತಿ ಮಾಲಿವಾಲ್ ಮೇಲೆ ಕೇಜ್ರಿವಾಲ್ ಎಂಬ ಮುಖ್ಯಮಂತ್ರಿ ಆಪ್ತ ಸಹಾಯಕ ಹಲ್ಲೆ ಮಾಡೋದು ಈಗ ಭಾರಿ ಚರ್ಚೆ ಆಗಿತ್ತು. 4 ದಿನಗಳ ಬಳಿಕ ಅವರು ಇವತ್ತು ದೂರನ್ನು ದಾಖಲು ಮಾಡಿದ್ರು. ಪೊಲೀಸರ ಮುಂದೆ ಕೊಟ್ಟಂಥ ದೂರದೆಲ್ಲ ಆದಮೇಲೆ ಅವರು ಆ ವ್ಯಕ್ತಿ ಯಾರೋ ಆ ಬಿಭವ್ ಕುಮಾರ್ ಅಂತ ಯಾರೋ ಇದಾನಲ್ಲ, ಆ ವ್ಯಕ್ತಿ ಹೇಗೆ ವರ್ತಿಸಿದ್ದಾನೆ ಅಂತ ವರ್ಣಿಸಿದ್ದಾರೆ. ಇಲ್ಲಿ ರೇವಣ್ಣ ಅಥವಾ ಪ್ರಜ್ವಲ್ ಮೇಲೆ ಬಂದಿರೋ ಆರೋಪಗಳನ್ನು ವರ್ಣನೆ ಮಾಡಿದಾರಲ್ಲ ಪಾಪ ಅವ್ರುಗಳೆಲ್ಲ, ನಮ್ಗೆ ಏನೇನಾಯಿತು ಅಂತ ಎಷ್ಟು ಮರುಗುಟ್ಟು ಬಿಟ್ರಿ ಅಲ್ವಾ ಎಲ್ಲರೂ. ಈಗ ಅಲ್ಲೂ ಅದೇ ಆಗಬೇಕಲ್ಲ, ಹೆಣ್ಣೆ ತಾನೆ, ಎಲ್ಲಾದರೂ ಒಂದೇ ತಾನೆ. ಎಂಥ ಲೆಕ್ಕ ಹಾಕ್ಕೊಳ್ಳಿ ರಾಜಕಾರಣ ಯಾವ ಲೆವೆಲ್ಗೆ ಬಂತು ಇವಾಗ.
ನನ್ನ ಪಕ್ಷದ ಜೊತೆ ಇದ್ದವರಿಗೆ ಆದರೆ ಅದು ತಪ್ಪಲ್ಲ, ರೇಪಾದರೂ ತಪ್ಪಲ್ಲ. ಇನ್ನೊಬ್ಬರದ್ದಾದರೆ ಆಗದಿದ್ರೂ ರೇಪೆ. ಇದು ಈ ರಾಜಕಾರಣಿಗಳ ಸೋಗಲಾಡಿತನ. ಈ ದರಿದ್ರಗಳ ಜೊತೆ ನಾವು ಬದುಕಬೇಕು, ನಮ್ಮ ಹಣೆ ಬರಹ. ಇದನ್ನು ಆಧರಿಸಿ ಆತನ ವಿರುದ್ಧ ಕೊಟ್ಟ ದೂರು ಕ್ರಿಮಿನಲ್ ಉದ್ದೇಶ ಎಲ್ಲ ಆಗಿದೆ, FIR ಆಯಿತು. ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿಸಿದ್ದಾರೆ ಕರ್ಕೊಂಡೋಗಿ. ನಂತರ ಆಕೆ ಹೋಗಿ 164, ಅದೇ ಇಲ್ಲಿ 164 ಇಲ್ಲಿ ಅದೇ 164, ಇಲ್ಲಿ 164 ಪಾವಿತ್ರತೆ, ಅಲ್ಲಿ 164 ಪಾವಿತ್ರತೆ, ಎಲ್ಲ ಸುಳ್ಳದ ಬಿಟ್ಬಿಡಿ, ಸುಳ್ಳು ಅಷ್ಟೇ. ಹೇಳಿದ್ರೆ ಆಗೋದು, ಹೇಳ್ಸಿದಾರಪ್ಪ, ಬಿಜೆಪಿ ಮಾಡಿದ್ದು. ಇಲ್ಲಿ ಇದೆಲ್ಲ ಕಾಂಗ್ರೆಸ್ಸಿನ ಪಿತೂರಿ, ನಾವ್ಯಾಕ್ರಿ ಮಾಡ್ತೀವಿ? ಅವ್ನು ಪ್ರಜ್ವಲ್ ರೇವಣ್ಣಿಗೆ ನಾವು ಹೇಳಿದ್ವೇನ್ರಿ, ಹೋಗೋದೆಲ್ಲ ಮಾಡ್ಕೊಂಡು ಹಿಂಗೆ ರೆಕಾರ್ಡ್ ಮಾಡ್ಕೊಂಡು ನಾವು ಹೇಳಿದ್ವಾ ಅಂತ ಯಾರೋ ಒಬ್ರು ದೊಡ್ಡ ಲೀಡ್ರು, ಕರೆಕ್ಟಾ? ಅಲ್ಲಿ ಮಾತ್ರ ಇದು ಬಿಜೆಪಿ ಪಿತೂರಿ. ಹೌದೌದು ಬಿಜೆಪಿ ಪಿತೂರಿ. ಅವ್ರು ಯಾಕ್ರಿ ಹೇಳ್ತಾರೆ? ಅವ್ನು ಯಾವನ ಬಿಬವ್ ಕುಮಾರ್ ಅನ್ನೋನ್ಗೆ CM ಮನೆ ಒಳಗಡೆ ಕೂತ್ಕೊಂಡು ನಿಮ್ಮ ಪಾರ್ಟಿ MP ಹಿಡ್ಕೊಂಡು 4 ಬಾರ್ಸು ಒದಿ ಅಂತ ಯಾರು ಹೇಳ್ತಾರೇನ್ರಿ? ಹೋಗಿ ಅವ್ರ ಪಾರ್ಟಿಗೇನೆ ಅದು ನಾವು ಬಳಸ್ಕೋಬೇಕು, ನಮ್ಗೆ ಎಲೆಕ್ಷನ್ಗೆ ಹೆಲ್ಪ್ ಆಗುತ್ತೆ. ಬಿಬಾವ್ ಕಮಾನ್ ಹೋಗೋದು, ಸುಪಾರಿನ ಅಲ್ಲೂ ಅದು ಓಕೆ, ಅಲ್ಲಿಲ್ಲ ಅದು ಪಿತೂರಿ. ಅದು ಇಲ್ಲಿ ಇಲ್ಲಿ ನಮ್ಗೆ ಸಂಬಂಧ ಇಲ್ಲಪ್ಪ, ನಾವು ಯಾಕೆ ಮಾಡ್ತೀವಿ? ನಾವು ಹೇಳಿದ್ವಾ? ಕಾನೂನು ಕ್ರಮ ತೆಗೆದುಕೊಳ್ಳುತ್ತದೆ. ಡ್ರಾಮಾ ಮಾಸ್ಟರ್ಗಳನ್ನು ತಗೊಂಬಂದು ಎಲ್ಲರೂ ಎಂಟೈರ್ ಪೊಲಿಟಿಕಲ್ ಟ್ರೈಬು ಲಜ್ಗೆಟ್ಟವರು. ಆಲ್ ರೈಟ್, ಅದಾದಮೇಲೆ ಅವ್ನು ಮಾಲಿ ಮೇಲೆ ದಾಳಿ ಮಾಡ್ತಿರೋದು ಎಲ್ಲ ಏನೇನೋ ಪ್ರತಿ ಬಾರಿಯೋ ಹಿಟ್ಮ್ಯಾನ್ ಥರ ರಕ್ಷಣೆ ಗಿಕ್ಷಣೆ ಅಂತೆಲ್ಲ ಹೇಳಿದ್ದಾರೆ, ಯಾರೋ ಏನೇನೋ ತೋರಿಸ್ತಿದ್ದಾರೆ. ಈಗ CCTV ವಿಜುವಲ್ಸ್ ಇರುತ್ತೆ, ಅದೇನೋ ಮಾಡ್ತಾರೆ. ಆಕೆ ಮೇಲೆ ಅಟ್ಯಾಕ್ ಸ್ಟಾರ್ಟ್ ಮಾಡಿದ್ದಾರೆ ಈಗ ಆಪ್ನವರು. ಏನು ಬಾಯಿಗೆ ಬಂದಂಗೆ ಲೆಫ್ಟು ರೈಟು ಸೆಂಟ್ರು. ಒಂದು ಹೆಣ್ಮಗಳದ್ದು ಇದಕ್ಕೆ ಸೋ ಕಾಲ್ಡ್ ಆ್ಯಂಟಿ ಕರಪ್ಷನ್ ಮಾರಲಿಸ್ಟಿಕ್ ನೈತಿಕವಾದಂಥ ಬಹುದೊಡ್ಡ ಶಕ್ತಿಯೊಂದಿಗೆ ಬಂದ ಅಣ್ಣಾ ಹಜಾರೆ ಹೆಸರು ಹೇಳ್ಕೊಂಡು ಬಂದಂತಹ ಕಚಡಗಳೆಲ್ಲ ಇವತ್ತು ರೆಗ್ಯುಲರ್ ಹಲ್ಕಟ್ ಪಾಲಿಟಿಷಿಯನ್ಸ್ ಆಗಿದ್ದಾರೆ. ಆಪ್ ಈಸ್ ನಥಿಂಗ್ ಬಟ್ ಎನ್ ಅನದರ್ ಡರ್ಟಿ ಪೊಲಿಟಿಕಲ್ ಪಾರ್ಟಿ ಇವತ್ತು. ಇಟ್ಸ್ ನೋ ಲಾಂಗರ್ ಇದು, ಅದಕ್ಕೆ ಯಾವುದೇ ಇದಿಲ್ಲ, ಮಾರಲಿಸ್ಟಿಕ್ ಇದಿಲ್ಲ. ಆಕೆ ತಪ್ಪು ಸರಿಗಳೆಲ್ಲ ಬೇರೆ. ನಿಲುವೇನು ಆಕೆ ಹೇಳ್ತಾರೆ ತನ್ನ ಹೇಳಿಕೆಯಲ್ಲಿ, ನಾನು CMದು ಭೇಟಿಗೆ ಹೋದೆ, ಆಗ ಅವ್ರು ಇರಲಿಲ್ಲ, ಪಕ್ಕದಲ್ಲಿ ಅವ್ರ ಮನೆ ಕಡೆಗೆ ಹೋದೆ, ಎಂದಿನಂತೆ ಹೋಗ್ತಾ ಇದ್ದೆ, ಯಾವಾಗಲೂ ಹೋಗೋಂಗೆ ಹೋದೆ. ಆಗ ಈ ಬಿಬವ್ ಎಂಬ ವ್ಯಕ್ತಿ ನನ್ನನ್ನು ಅಡ್ಡ ಮಾಡಿದ್ರು, ಅನುಚಿತವಾಗಿ ವರ್ತಿಸೋಕ್ಕೆ ಆರಂಭ ಮಾಡಿದ್ರು, ಪ್ರತಿರೋಧ ತೋರ್ತಿದ್ದಂಗೆ ನನ್ನ ಮೇಲೆ ದಾಳಿ ಮಾಡಿದ್ರು, 7-8 ಬಾರಿ ಕೆನ್ನೆಗೆ ಬಾರಿಸಿದ್ರು, ಕನ್ನಡಕ ಬಿದ್ದೋಯ್ತು. ನಾನು ಕೆಳಕ್ಕೆ ಬಿದ್ದಾಗ ಎದೆ ಮತ್ತು ಹೊಟ್ಟೆಗೆ ಕಾಲಿಂದ ಒದ್ರು. ಏನಾಗ್ತಿದೆ ಅನ್ನೋದು ನನಗೆ ಅರ್ಥವಾಗಲಿಲ್ಲ, ಶಾಕ್ ಆಗಿತ್ತು. ನನಗೆ ಆ ಸಂದರ್ಭದಲ್ಲಿ ಪೀರಿಯಡ್ಸು, ಹೆಣ್ಣು ಮಕ್ಕಳಿಗೆ ಇರಬಹುದಾದ ಮಾಸಿಕ ಇದಿತ್ತು, ಹೊಟ್ಟೆ ನೋವಾಗ್ತಿತ್ತು. ಬಿಟ್ಬಿಡು, ಅದನ್ನು ಹೇಳಿದೆ, ಬಿಟ್ಬಿಡು ನನ್ನ ದಯವಿಟ್ಟು ಅಂತ. ಕೇಳಲಿಲ್ಲ ಅವನು, ಹೊಟ್ಟೆಗೆ ಒದ್ದ ವಾಪಸ್ಸು. ಸಹಾಯಕ್ಕಾಗಿ ಕೂಗಿದ್ರೆ ಯಾರೂ ಬರಲಿಲ್ಲ. ಕೊನೆಗೆ ನನ್ನನ್ನು ರಕ್ಷಿಸ್ಕೊಳ್ಳೋಕೆ ನನ್ನ ಕಾಲುಗಳಿಂದ ಆತನನ್ನು ತಳ್ಳಿದೆ. ಅವನು ಓಡಲು ನೋಡಿದಾಗ ನನ್ನ ಬಟ್ಟೆ ಹಿಡಿದು ಎಳೆದ, ಅದೂ ಹರಿದು ಹೋಯಿತು. ನೆಲಕ್ಕೆ ಬಿದ್ದ ನನ್ನನ್ನು ಕಾಲುಗಳನ್ನು ಹಿಡಿದು ಎಳೆದಾಡ್ದ, ದೇಹದ ಸೂಕ್ಷ್ಮ ಭಾಗಗಳಿಗೆಲ್ಲ ಹೊಡೆದ. ವಿಪರೀತವಾದ ಹೊಟ್ಟೆ ನೋವಿಂದ ನಡೆಯೋಕ್ಕೂ ಆಗ್ತಿರಲಿಲ್ಲ. ಹೆಂಗೋ ಆಚೆ ಬಂದು ಪೊಲೀಸ್ನವ್ರಿಗೊಂದು ಫೋನ್ ಮಾಡಿ ಒಂದು ಕ್ಯಾಬ್ ತೊಗೊಂಡು ಮನೆಗೆ ಹೊರಟೋದೆ ಅಂತ ಆಕೆ ಹೇಳ್ತಿದ್ದೆ. ಇದು ಕಟ್ಟುಕತೆ, ಇದು ಕಟ್ಟುಕತೆ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಪ್ಲ್ಯಾನ್ ಮಾಡಿ ಬರ್ಕೊಟ್ಟು ಹೇಳಿಸಿರ್ಬೇಕಿದು ಮೋಸ್ಟ್ಲಿ ಅಂತಲೂ ಹೇಳ್ಬೋದು ಬೇಕಾದ್ರೆ. ಲಜ್ಜೆಗೆಟ್ಟ ನಮ್ಮನ್ನು ಆಳಿರೋ, ಇಲ್ಲಿವರೆಗೂ ಆಳಿರೋ ಪಕ್ಷಿಗಳೆಲ್ಲ ಈ ರೀತಿ ಆಡಿದ್ದಿದ್ರೆ ಬೇಸರ ಆಗ್ತಿರ್ತಿರ್ಲಿಲ್ಲ. ಯಾಕೆಂದರೆ ಆ ಪಕ್ಷಿಗಳಿಗಿರೋ ರೋಗ ಮತ್ತು ಅವುಗಳ ಹಣೆ ಬರಹ ಮತ್ತು ಅವುಗಳ ದೌರ್ಜನ್ಯ ದುಷ್ಟತನ ಅದೇ ಅಂತ ನಮಗೆ ಗೊತ್ತಾಗೋಗಿದೆ. ಎಲ್ಲ ಪಕ್ಷಗಳು ಅವರು ಅವ್ರ ಮಕ್ಕಳು ಮೊಮ್ಮಕ್ಕಳಿಗಿವೆ ಅಂತ ನಮಗೆ ಗೊತ್ತಿದೆ. ಆದರೆ ಆಪ ಅಲ್ಲ ಈ ನಡವಳಿಕೆ, ಅವರಿಂದ ನಿರೀಕ್ಷೆ ಮಾಡಿರಲಿಲ್ಲ. ಅಲ್ಲ ನಡವಳಿಕೆ. ಯಾರಿಗೋಸ್ಕರ ಈ ನಡವಳಿಕೆ? ಹಾಳಾಗಿ ಹೋಗಲಿ. ಯಾರಿಗೋಸ್ಕರ? ಒಬ್ಬ PAಗೋಸ್ಕರ, ಒಬ್ಬ PA ಅಷ್ಟೇ. ರಾಜಕಾರಣದಲ್ಲಿ ಅವನು ಜಾತಿ ಲೀಡರು, ನಾಳೆ ಮತ ಬ್ಯಾಂಕ್ ಏನಾಗ್ಬಿಡುತ್ತೋ, ಮತ್ತೊಂದೇನಾಗ್ಬಿಡುತ್ತೋ, ಇದೆಲ್ಲ ಇದ್ದಿದ್ದಿದ್ರೆ ಸ್ವಲ್ಪ ನೋಡ್ಕೊಂಡು ಕೈ ಹಾಕೋಣ ಸುಮ್ಮನಿರಪ್ಪ ಅಂತನಾದ್ರು ಸರಿಯಪ್ಪ, ನಾವು ಅದೆಲ್ಲ ನೋಡಿದ್ದೀವಿ. ಒಬ್ಬ PA. ವೈ ಡಸ್ ದಿ ಆಪ್ ಪಾರ್ಟಿ ಡಿಫೆಂಡ್ಸ್ ಎ PA ಲೈಕ್ ದಿಸ್? ಓಕೆ, ಆ ಲೇಡಿ ಮಾಡಿರೋ ಆರೋಪ ಎಲ್ಲ ಸುಳ್ಳು ಅಂತಲೇ ಇಟ್ಕೋತೀನಿ 2 ನಿಮಿಷ ನಾನು. ಎಲ್ಲ ಸುಳ್ಳು, ಹಸಿ ಸುಳ್ಳು. ಅದು ಅಮಿತ್ ಶಾ, ನರೇಂದ್ರ ಮೋದಿ, BJP ಡಿಕ್ಟೇಟೆಡ್ ಅಂತಲೇ ಇಟ್ಕೊಳ್ಳೋಣ ಇವ್ರು ಹೇಳ್ತಿರೋ ಪ್ರಕಾರದಲ್ಲಿ. ಲಜ್ಜೆಗೆಟ್ಟ ಪಕ್ಷದವ್ರುಗಳು ಅದನ್ನು ಒಂದು ಹೆಣ್ಣು ಮಗಳು ಕೂತ್ಕೊಂಡು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮಂತ್ರಿಯಾಗಿ ಹೇಳ್ತಾರೆ ಅಂದರೆ
ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇನ್ ವಾಟ್ ಸಾರ್ಟ್ ಆಫ್ ಎ ರಾಟನ್ ಪಾರ್ಟಿ ಈಗ ಅದು ಅಂತ. ಎಷ್ಟು ದುರಾಸೆಗೆ ಬಿದ್ದೋಗಿದೆ ಆ ಪಾರ್ಟಿ. ದೇಶವ್ಯಾಪಿ ಪಕ್ಷವನ್ನು ಕಟ್ಟಬೇಕು ಎಂಬ ಆತುರದಲ್ಲಿ ಯಾವ್ಯಾವ ದಾರಿಗಳನ್ನು ಹಿಡಿದು ಬಿಟ್ಟಿದೆ ನೋಡ್ಕೊಳ್ಳಿ. ಸಹಜ, ಪಕ್ಷ ಕಟ್ಟಬೇಕು ಅಂದಾಗ ಅದಕ್ಕೆ ಹಣಕಾಸಿನ ನೆರವು ಬೇಕು, ಮತ್ತೊಂದು ಬೇಕು, ಮಗದೊಂದು ಬೇಕು. ಅದಕ್ಕೆ ಏನೇನು ಹಾದಿ ಹಿಡಿತಿದ್ದೀರಿ ನೋಡ್ಕೊಳ್ಳಿ. ಮಾರಲಿ ನೀವುಗಳು ಲೆಕ್ಕ ಹಾಕ್ಕೊಳ್ಳಿ. ನೀವಿನ್ನೊಂದು ಪಾರ್ಟಿ ಅಷ್ಟೇ, ನೀವಿನ್ನೊಂದು ದುಷ್ಟ ರಾಜಕಾರಣಿಗಳ ಕೂಟ ಅಷ್ಟೇ, ನೀವಿನ್ನೇನೂ ಇಲ್ಲ. ನೀವು ಬೇರೆ ಒಂದು ಆರೋಪ ಬಂದಾಗ ನೀವು ಅಷ್ಟೇ. ನೀವು ರೀತಿ ಆದ್ರು ಆಲ್ರೈಟ್, 2 ನಿಮಿಷ ಒಪ್ಕೊಳ್ಳೋಣ, BJP ಅದು ಸ್ಪಾನ್ಸರ್ಡ್ ಅದು ಅಂತ. ನಿಮ್ಮದೇ ಪಕ್ಷದ ಮಂತ್ರಿಯೂ ಆಗಿ ಜೈಲಿಗೆ ಹೋಗಿ ಬಂದಂತಹ ಸಂಜಯ್ ಸಿಂಗ್ ಅಥವಾ ಲೋಕಸಭಾ ರಾಜ್ಯಸಭಾ ಮೆಂಬರ್ ಆಗಿರುವಂಥ ವ್ಯಕ್ತಿ, ಸೀನಿಯರ್ ಲೀಡರ್, ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಈಗ ಫೋಟೋ ಏನು ತೋರಿಸ್ತಾ ಇದ್ರಿ ಅಲ್ಲಿ ಬ್ಯಾಕಲ್ಲಿ ಅವ್ರು ಕಾಣಿಸ್ತಾರೆ ನಿಮಗೆ. ಆ ವ್ಯಕ್ತಿ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಯಾಕೆ ಹೇಳಿದ್ರು? ಹೌದೌದು, ನಡಿಬಾರ್ದೊಂದು ಘಟನೆ ನಡೆದಿದೆ, ಮುಖ್ಯಮಂತ್ರಿಗಳ ನಿವಾಸದೊಳಗಡೆ ನಡಿಬಾರ್ದಾಗಿತ್ತಿದ್ದು. ಆ ಮಾಲಿವಾಲ್, ಸ್ವಾತಿ ಮಾಲಿವಾಲ್ ಏನು ಸಣ್ಣವರಲ್ಲ, ನಮ್ಮ ಪಕ್ಷದ ಹಿರಿಯ ನಾಯಕರು. ಆಕೆ ಬಗ್ಗೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಹೀಗೆ ಆಗಬಾರ್ದಾಗಿತ್ತು. ಇದನ್ನು ಮುಖ್ಯಮಂತ್ರಿಗಳಿಗೆಲ್ಲ ಗಮನಕ್ಕೆ ಬಂದ್ಬಿಟ್ಟಿದೆ, ಕ್ರಮ ತಗೋತಾ ಇದ್ದಾರೆ, ನೋಡ್ತಾ ಇರಿ ಅಂದಂಥ ವ್ಯಕ್ತಿ ಮಾರನೇ ದಿನ ಆ ಆರೋಪಿ ಸ್ಥಾನದಲ್ಲಿರೋನ ಜೊತೆ ಕಾರಲ್ಲಿ ಹೋಗ್ತಾರೆ. ಮತ್ತು ಯಾರು ಗಮನಿಸಿ ಕ್ರಮ ತಗೋತಾರೋ ಆ ಘನಂದಾರಿ ಮುಖ್ಯಮಂತ್ರಿ ಆ ವ್ಯಕ್ತಿನ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾರೆ. ಕನಿಷ್ಠ ಅಷ್ಟು ಅವಾಯ್ಡ್ ಮಾಡೋಕ್ಕಾಗಲಿಲ್ವಾ ನಿಮ್ಮ ಮಾನ ಮರ್ಯಾದೆಗೆ, ಲಜ್ಗೆಟ್ ಅವ್ರಿಗೆ? ಅಷ್ಟೊಂದು ಬೇಕಾಗಬೇಕು. ಆಲ್ರೈಟ್, ಅದು ಆಗಿದೆ, ಬಿಟ್ಟಿದೆ, ತಪ್ಪು ಸರಿ ಎಲ್ಲ ಆಮೇಲೆ ನೋಡೋಣ. ಅಷ್ಟು ಅವಾಯ್ಡ್ ಮಾಡೋಕ್ಕಾಗಲಿಲ್ಲ ನಿಮ್ಗೆ. ಎಂಥ ಬಂಡತನದ ಪಟಿಂಗರಾಗಿರ್ಬೇಕು ನೀವು. ಲೆಕ್ಕ ಹಾಕ್ಕೊಳ್ಳಿ, ಅಧಿಕಾರದ ಮದದಲ್ಲಿ ಲೆಕ್ಕ ಹಾಕ್ಕೊಳ್ಳಿ ಆ ಪಾರ್ಟಿಯವರು. ಇಟ್ಸ್ ಎ ಶೇಮ್ ಪೀಪಲ್ ಆಫ್ ದಿಸ್ ಕಂಟ್ರಿ ಸಪೋರ್ಟೆಡ್ ಎ ಪಾರ್ಟಿ ವಿತ್ ಸಚ್ ಗುಡ್ ಥಾಟ್ಸ್. ಐ ನೋ ಇಟ್. ನೀವು ಫಸ್ಟ್ ಟೈಮ್ ಅಧಿಕಾರಕ್ಕೆ ಬಂದಾಗ ನಾನು ದಿಲ್ಲಿಗೆ ಹೋಗ್ತಿದ್ದಾಗ ಅಲ್ಲಿ ಅಧಿಕಾರಿಗಳು, ಸೀನಿಯರ್ IAS ಆಫೀಸರ್ಗಳು, ಹಿರಿಯ ಅಧಿಕಾರಿಗಳೆಲ್ಲ ನನಗೆ ಹೇಳೋರು, ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳೆಲ್ಲ ಇದು ಮಾಡ್ತೀವಿ ಹಾಗೆ ಮಾಡ್ತೀವಿ ಅಂತ. ಅಂದರೆ ಅದಕ್ಕೊಂದು ಇದಿತ್ತು. ಇಟ್ ವಾಸ್ ನಾಟ್ ಎ ಪಾರ್ಟಿ, ಇಟ್ ವಾಸ್ ಎ ಮೂವ್ಮೆಂಟ್. ಇವತ್ತೇನಿವತ್ತು ನಾಚಿಕೆ ಇಲ್ಲ, ಮಾನ ಮರ್ಯಾದೆ ಇಲ್ಲ. ಒಂದು PAಗೆ ಲಜ್ಗೆಟ್ ಅವ್ರದ್ದು. ಆಲ್ ರೈಟ್, ಎಸ್, ಏನೂ ಇಲ್ಲ. ಯಾಕೆ ಮಾಡ್ತಿದ್ದಾರೆ, ಯಾಕೆ ಡಿಫೆಂಡ್ ಮಾಡ್ತಿದ್ದಾರೆ ಎಲ್ಲರೂ ಈಗ ಹಂಗಾರೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿಕೊಂಡು? ಅಂದರೆ ಅಧಿಕಾರ ಅಷ್ಟೇ, ಲಾಲಸೆ ಅಷ್ಟೇ, ಇನ್ನೇನಿಲ್ಲ. ಹಾಗಾಗಿ ಅದನ್ನು ಉಳಿಸ್ಕೊಳ್ಳೋಕ್ಕೆ ಜೈ ಹುಜೂರ್ ಜೈ ಹುಜೂರ್ ಅಂದ್ಕೊಂಡು ನಿಂತಿದ್ದಾರೆ ಬೆನ್ನು ಮೂಳೆ ಇಲ್ಲದ ದ ಸೋ ಕಾಲ್ಡ್ ಗ್ರೇಟ್ ಅಂದಿನ ಆಂಟಿ ಕರಪ್ಷನ್ ಆಕ್ಟಿವಿಸ್ಟ್ಗಳು ಅಷ್ಟೇ, ಇನ್ನೇನೂ ಇಲ್ಲ ಇದ್ರೊಳಗಡೆ ಕತೆ. ಎಸ್.